ಸಮುದಾಯ ಬಾನುಲಿ ರೇಡಿಯೋ ಮಣಿಪಾಲದ ಕೇಳುಗ ಮಿತ್ರರೇ, ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಅರ್ಪಿಸುತ್ತಿದೆ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ. ಇಂದಿನ ಸ್ವರಚಿತ ಕಥೆ ಉಮೇಶ್ ಆಚಾರ್ಯ ಕೊಳಂಬೆ ಅವರಿಂದ. ಕೇಳುಗರಿಗೆ ನಮಸ್ಕಾರ. ನನ್ನ ಕಥೆಯ ಶೀರ್ಷಿಕೆ ಸ್ವೀಕಾರ. ಯಾವತ್ತೂ ತನಗೆ ಒಂಟಿತನ ಕಾಡಬಾರದು ಎಂಬ ನಿರ್ಧಾರಕ್ಕೆ ಬಂದಳು ವಿನುತ. ಅದಕ್ಕಾಗಿ ಯಾವುದೋ ಸದುದ್ದೇಶದ ದೂರಾಲೋಚನೆಯಲ್ಲಿದ್ದಳು. ಹೆತ್ತವರನ್ನು ಕಳೆದುಕೊಂಡಾಗ ತಾನಿನ್ನೂ ಚಿಕ್ಕವಳು. ಚಿದುಮಾವ ತನ್ನೆಲ್ಲ ಬೇಕು ಬೇಡಗಳಿಗೆ ಆಧಾರವಾಗಿದ್ದು ಆಸ್ತಿ ಪಾಸ್ತಿ ಸಂಪತ್ತಿನ ವ್ಯವಹಾರವನ್ನು ನೋಡಿಕೊಳ್ಳುತ್ತಿದ್ದ. ವಿನುತ ಹದಿವಯಸ್ಸಿನ ನಂತರ ಎಲ್ಲ ಆಸ್ತಿಪಾಸ್ತಿಗೆ ವಾರಸುದಾರಳು ಎನ್ನುವ ಹಕ್ಕುಪತ್ರವನ್ನು ತನಗೆ ವರ್ಗಾಯಿಸಿದ ನಂತರ ಮಾವ ಇದ್ದಕ್ಕಿದ್ದಂತೆ ತೀರಿಕೊಂಡ. ನಂತರ ಹತಾಶಳಾದ ವಿನುತ ಒಂಟಿತನಕ್ಕೆ ವಿಮುಖಳಾಗಲು ಪ್ರಯತ್ನಿಸಿದಳು. ತನ್ನ ಸಹಪಾಠಿಗಳು, ಉಪನ್ಯಾಸಕರು ಅವಳ ಬಂಧುಗಳಾಗುತ್ತಿದ್ದರು. ಕನ್ನಡಿಯ ಬಿಂಬವು ಅವಳ ಸೋದರಿಯಾಗುತ್ತಿತ್ತು. ಲೊಚಗುಡುವ ಹಲ್ಲಿಯ ಮೇಲೂ ನಂಬಿಕೆ ಇತ್ತು. ಪುರ್ರನೆ ಹಾರಿ ಬಂದು ತನ್ನ ಮುಂಗುರುಳಲ್ಲಿ ಲಾಸ್ಯವಾಡುವ ಪಾತರಗಿತ್ತಿಯ ಜೊತೆಯೂ ಅವಿನಾಭಾವ ಸಾಂಗತ್ಯ. ಇವುಗಳ ಜೊತೆಗೆ ಆನ್ಲೈನ್ನಲ್ಲಿ ಆಗಾಗ ಬಂದು ಸಂದೇಶ ರವಾನಿಸುವ ಅನೂಪ ಆಪ್ತನಾಗುತ್ತಾನೆ. ವಿನುತ ಫೇಸ್ಬುಕ್ನಲ್ಲಿ ಹಾಕುವ ವಿಭಿನ್ನ ಪೋಸ್ಟ್ಗಳನ್ನು ಇಷ್ಟಪಡುವ ಆತನ ಫ್ರೆಂಡ್ ರಿಕ್ವೆಸ್ಟ್ ಅನ್ನು ಆತ್ಮೀಯವಾಗಿ ಸ್ವೀಕರಿಸಿದ್ದಳು. ತಾನು ಕಾಲೇಜು ಮುಗಿಸಿ ಸ್ನಾತಕೋತ್ತರ ಪದವಿ ಪಡೆದ ಕೂಡಲೇ ರಿಸರ್ಚ್ ಸೆಂಟರ್ನಲ್ಲಿ ಕೆಲಸದ ಅವಕಾಶ ಪಡೆದಳು. ಕೆಲಸ ಮಾಡುತ್ತಲೇ ಭೌತಶಾಸ್ತ್ರದಲ್ಲಿ PhD ಮುಗಿಸಿದಳು. ತನ್ನ ಮಹಾಪ್ರಬಂಧದ ಕೆಲವೊಂದು ಟಿಪ್ಪಣಿಗಳನ್ನು ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡುತ್ತಿದ್ದಳು. ಇಂತಹ ಟಿಪ್ಪಣಿಗಳಿಗೆ ಪೂರಕವಾದ ಪ್ರತಿ ಟಿಪ್ಪಣಿಗಳನ್ನು ಕಮೆಂಟ್ಗಳನ್ನು ಮಾಡುತ್ತಾ ಅವರಿಬ್ಬರು ಅದರ ವಿವರ ವಿಸ್ತಾರದ ಬಗ್ಗೆ ವಾಟ್ಸಪ್ನಲ್ಲಿ ಚರ್ಚಿಸುತ್ತಿದ್ದರು. ಅನೂಪ್ ಆಸ್ಟ್ರೇಲಿಯಾದಲ್ಲಿ ಆರ್ಕಿಟೆಕ್ಟ್ ಆಗಿದ್ದನು. ಅವನು ಕಟ್ಟಿಸುವ ಗಗನಚುಂಬಿ ಕಟ್ಟಡಗಳ ಮೇಲೆ ಬೀರುವ ಪ್ರಾಕೃತಿಕ ಪರಿಣಾಮಗಳ ಮೇಲೆ ಭೌತವಿಜ್ಞಾನ ತೆರೆದಿಡುವ ಸಂಗತಿಗಳ ಪೂರಕ ಮಾಹಿತಿಗಳನ್ನು ಶೇರ್ ಮಾಡಿಕೊಳ್ಳುತ್ತಿದ್ದರು. ಅವನ ಹಾಯ್ ಹಲೋದಿಂದ ಆರಂಭಗೊಳ್ಳುವ ಅರಬೆಂದ ಕನ್ನಡ ಇಂಗ್ಲಿಷ್ ಟೆಕ್ಸ್ಟ್ಗಳನ್ನು ವಿನುತ ಬೇಗನೆ ಅರ್ಥೈಸಿಕೊಳ್ಳುತ್ತಾಳೆ. ಅವನೊಂದಿಗೆ ಟೀಕೆ ಟಿಪ್ಪಣಿಗಳ ಸಂದೇಶ ರವಾನೆಯೊಂದಿಗೆ ಬೆಳೆದ ಆತ್ಮೀಯತೆ, ಅನುರಾಗದ ಭಾವಬಂಧ ಬೆಸೆದಿರುವ ಪರಿಯನ್ನು ತಾನರಿಯದೇ ಹೋಗಿದ್ದಳು. ಅನೂಪನಿಗೂ ವಿನುತಳ ಭಾವ ಬಾಂಧವ್ಯ ಇಷ್ಟವಾಗುತ್ತಿತ್ತು. ಇಬ್ಬರು ಮದುವೆಯಾಗುವ ನಿರ್ಧಾರಕ್ಕೆ ಬಂದರು. ನನಗೆ ಯಾರೂ ಇಲ್ಲ ಗೊತ್ತಿದೆಯಲ್ಲ, ನಿನ್ನನ್ನು ಮದುವೆಯಾಗಿ ಇಲ್ಲಿಗೆ ಕರೆದುಕೊಂಡು ಬರ್ತೇನೆ, ಓಕೆನಾ ಎಂದು ವಿಡಿಯೋ ಕಾಲ್ ಮಾಡಿ ಹೇಳಿದ ಅನೂಪ. ಸರಿ, ನಾನು ಹೊಂಟಿದ್ದಾನೆ, ಮದುವೆಯಾಗಲು ನಾನು ರೆಡಿ ಇದ್ದೇನೆ, ಬಟ್ ಕೆಲವು ಕಂಡೀಷನ್ಸ್ ಇದೆ ಎಂದಳು. ಏನು ಕಂಡೀಷನ್ಸ್? ನಾನು ಊರಲ್ಲಿ ಉಳಿಯೋಕ್ಕಾಗಲ್ಲ ಮಾತ್ರ ಎಂದು ಸ್ಪಷ್ಟಪಡಿಸಿದ. ಅಂತಹ ಕಂಡೀಷನ್ಸ್ ಏನಿಲ್ಲ, ಜಸ್ಟ್ 2 ವಾರ ವೆಯ್ಟ್ ಮಾಡು, ನಂತರ ತಿಳಿಸುತ್ತೇನೆ ಎಂದಳು. ಅಂಥದ್ದೇನಿದೆ ಎಂದು ಕೌತುಕದಿಂದ ಕೇಳಿದ ಆತನೊಡನೆ ಮಾತನಾಡುತ್ತಾ ವಿಷಯಾಂತರಗೊಳಿಸಿದಳು. ಅವರಿಬ್ಬರ ಪ್ರೇಮ ಸಾಂಗತ್ಯದ ಒಲುಮೆಯ ಮಾತುಗಳು ಅನಿಯಂತ್ರಿತವಾಗಿ ನಡೆಯುತ್ತಲೇ ದಿನಗಳು ಉರುಳಿದವು. ಈ ನಡುವೆ ಕೆಲಸಕ್ಕೆ ರಜೆ ಹಾಕಿ ಗೆಳತಿ ಶುಭಾಳನ್ನು ಸ್ಕೂಟಿಯಲ್ಲಿ ಕರೆದುಕೊಂಡು ವೃದ್ಧಾಶ್ರಮಗಳನ್ನು ಭೇಟಿಯಾಗುವುದರಲ್ಲಿ ದಿನ ಕಳೆದಳು. ತನಗೆ ಬೇಕಾದ ವೃದ್ಧ ದಂಪತಿ ವೃದ್ಧಾಶ್ರಮದಲ್ಲೇನಾದರೂ ಸಿಗಬಹುದೆಂಬ ನಿರೀಕ್ಷೆಯಲ್ಲಿ ಇದ್ದಳು. ಅವಳ ನಿರೀಕ್ಷೆ ಸುಳ್ಳಾಗಲಿಲ್ಲ. ಒಂದು ವೃದ್ಧಾಶ್ರಮದಲ್ಲಿ ಅವಳು ಇಚ್ಛಿಸಿದ್ದ ವಯೋವೃದ್ಧ ಜೋಡಿಯೊಂದು ಕಿಟಕಿಯಾಚಿನ ಯಾರದೋ ಪ್ರತೀಕ್ಷೆಯಲ್ಲಿ ಇದ್ದುದನ್ನು ಕಂಡು ಬಾವುಕಳಾದಳು. ಹೆತ್ತ ಮಕ್ಕಳಿಂದ ವಂಚಿತರಾಗಿ ಕಡಿದುಕೊಂಡ ಬಾಂಧವ್ಯಕ್ಕಾಗಿ ಸದಾ ಕಂಬನಿ ಮಿಡಿದು ಮೌನವಾಗಿ ಮನಸ್ಸಿನಲ್ಲಿ ಮಾತನಾಡುವ ಅದೆಷ್ಟೋ ಹಿರಿಯ ಜೀವಗಳು ಅಲ್ಲಿ ಇಲ್ಲಿ ಕುಳಿತುಕೊಂಡಿರುವ ದೃಶ್ಯಗಳನ್ನು ಕಂಡು ವಿನುತಳ ಹೃದಯ ತುಂಬಿ ಬಂತು. ಕೂಡಲೇ ವಿನುತ ವೃದ್ಧಾಶ್ರಮದ ವ್ಯವಸ್ಥಾಪಕರಾದ ಜಾನಕಮ್ಮನವರನ್ನು ಭೇಟಿಯಾದಳು. ತಾನು ಇಚ್ಛಿಸಿದ ಆ ವೃದ್ಧ ದಂಪತಿಯನ್ನು ದತ್ತು ಪಡೆದುಕೊಳ್ಳುವ ಇಂಗಿತವನ್ನು ಜಾನಕಿ ಮೇಡಂ ಬಳಿ ವ್ಯಕ್ತಪಡಿಸಿದಳು. ವೃದ್ಧರನ್ನು ದತ್ತು ಸ್ವೀಕರಿಸುವ ನಿಮ್ಮ ಆಶಯ ಮೆಚ್ಚುವಂಥದ್ದು, ಆದರೆ ಅದು ಕಾನೂನಿನ ಷರತ್ತಿನಲ್ಲೇ ನಡೆಯಬೇಕು. ಹೀಗೆ ಬಂದು ಏಕಾಏಕಿ ಕರೆದುಕೊಂಡು ಹೋಗುವ ಹಾಗಿಲ್ಲ ಎಂದು ಜಾನಕಮ್ಮ ಹೇಳುತ್ತಿದ್ದಂತೆ ಎಲ್ಲದಕ್ಕೂ ವಿನುತ ತಲೆ ತೂಗುತ್ತಿದ್ದಳು. ಷರತ್ತು ಒಡಂಬಡಿಕೆಗಳಿಗೆ ವಿನುತ ದಿನ ಗೊತ್ತುಪಡಿಸಿದಳು. ಹಿಂತಿರುಗುವಾಗ ಆ ವಯೋವೃದ್ಧ ದಂಪತಿಯ ಫೋಟೋವನ್ನು ಅನುಮತಿಯೊಂದಿಗೆ ಕ್ಲಿಕ್ಕಿಸಿದಳು. ಎಂದಿನಂತೆ ರಾತ್ರಿ ಮಲಗುವ ವೇಳೆಗೆ ಆನ್ಲೈನ್ಗೆ ಬಂದ ವಿನುತಳ ವಾಟ್ಸಪ್ಗೆ ಅನೂಪನ ಸಂದೇಶಗಳು ಮಹಾಪೂರವೇ ಹರಿದು ಬಂದಿತ್ತು. ಎಲ್ಲವನ್ನೂ ಕಣ್ಣಲ್ಲೇ ಓದುತ್ತಾ ಮನಸ್ಸಿನಲ್ಲೇ ನಗುತ್ತಾ ಹೃದಯ ತುಂಬಿಸಿಕೊಂಡಳು. ಪ್ರತಿ ಸಂದೇಶಗಳನ್ನು ರವಾನಿಸುತ್ತಾ ಮದುವೆಗೆ ಯಾವಾಗ ಇಟ್ಟುಕೊಳ್ಳೋಣ ಎನ್ನುತ್ತಾಳೆ. ಆಫ್ಟರ್ 3 months ಎನ್ನುತ್ತಾನೆ. ಸರಿ, ನಿಮ್ಮಿಷ್ಟ, ಮತ್ತೆ ನಿನ್ನ ಷರತ್ತುಗಳು ಏನಾದವು ಎಂದು ಕಿಚಾಯಿಸಿ ಬರೆದ. ಇದೆ, ನನಗೊಂದು ಆಸೆ ಇದೆ. ಹಿರಿಯರು ಅಂತ ನನ್ನ ಬಳಗದಲ್ಲಿ ಯಾರೂ ಇಲ್ಲ. ಹಾಗಾಗಿ ಹೆತ್ತವರ ಸ್ಥಾನದಲ್ಲಿ ಯಾರಾದರೂ ಇರಬೇಕೆಂಬ ಇಚ್ಛೆಯಿಂದ ವಯೋವೃದ್ಧ ದಂಪತಿಯನ್ನು ನಾನು ದತ್ತು ಸ್ವೀಕರಿಸಲು ನಿರ್ಧರಿಸಿದ್ದೇನೆ. ನಿನ್ನ ಅಭಿಪ್ರಾಯವೇನು? ಅನೂಪ್ ಸಂದೇಶಿಸಿದಳು. ಯು ಫೂಲಿಶ್, ಮೂರ್ಖತನದ ಪರಮಾವಧಿ. ನಿನಗೇನು ಹುಚ್ಚು ಹಿಡಿದೆಯಾ?
ನಮ್ಮಿಬ್ಬರ ಮಧ್ಯೆ ಅವರೇಕೆ? ಅವರ ಜವಾಬ್ದಾರಿಯ ಹೊರೆ ನಿನಗೇಕೆ? ಸಿಡುಕು ಇಮೋಜಿಯನ್ನು ಇಟ್ಟು ರವಾನಿಸಿದ. ಅವರ ಬಗ್ಗೆ ಚಿಂತೆ ನಿನಗೆ ಬೇಡ. ಯಾರ್ಯಾರೋ ಹೆತ್ತವರನ್ನು ವೃದ್ಧಾಶ್ರಮದಲ್ಲಿ ಬಿಟ್ಟು ಹೋಗ್ತಾರೆ. ಬಟ್ ನಾನು ಅದಕ್ಕೆ ತದ್ವಿರುದ್ಧ. ಅಂಥವರನ್ನು ಬಂಧನದಿಂದ ಮುಕ್ತಗೊಳಿಸಿ ಮತ್ತೆ ಸಂಬಂಧಗಳೊಡನೆ ಬೆಸೆಯುವ ಸಣ್ಣ ಪ್ರಯತ್ನ ತಪ್ಪೇನೋ? ತಪ್ಪಲ್ಲ. ಅವರವರ ಸಂಬಂಧಗಳೊಡನೆ ಸೇರಿಸಿಕೊಳ್ಳುವುದು ಒಳ್ಳೆಯ ಕೆಲಸವೇ. ಆದರೆ ನಮ್ಮ ನಡುವೆ ಅವರಿಗೇನು ಸಂಬಂಧ? ಉತ್ತರಿಸಿದ. ನಾನ್ಯಾರೋ ನೀನ್ಯಾರೋ? ನಮ್ಮ ನಡುವೆ ಸಂಬಂಧಗಳೇನಾದರೂ ಇತ್ತಾ? ಇನ್ನೂ ಆಗಬೇಕು ತಾನೇ? ಇದೂ ಹಾಗೇನೆ. ಆದರೂ ಹಳೆ ನೋವುಗಳನ್ನು ಮರೆತು ಹೊಸ ಬದುಕಿನ ಜೊತೆಗೆ ಇರುವಷ್ಟು ದಿನ ಚೆನ್ನಾಗಿರಬೇಕೆಂದು ನನ್ನ ಮನೋಭಾವ. ನಮ್ಮೊಡನೆ ಹಿರಿಯರೂ ಇದ್ದರೆ ನಿರ್ವಾತದಲ್ಲಿ ಉಸಿರಾಡುವ ಹಾಗೆ ಅಲ್ವಾ ಎಂದು ವಿನುತಾ ಪ್ರತಿ ಸಂದೇಶದ ಜೊತೆಗೆ ಪ್ರೀತಿಯ ಸಿಂಬಲ್ ರವಾನಿಸಿದಳು. ನನಗೇನು ಸರಿ ಕಾಣುವುದಿಲ್ಲ, ಇನ್ನು ನಿನಗೆ ಬಿಟ್ಟದ್ದು ಎಂದು ಬರೆದ. ಅವರು ಯಾರು, ಹೇಗೆ ಇದ್ದಾರಂತ ನೋಡಲ್ವಾ? ನನಗ್ಯಾಕೆ, ಬೇಕಾಗಿರುವುದು ನಿನಗೆ ಎಂದು ಸಿಡುಕು ಮೂತಿ ರವಾನಿಸಿದ. ವಿನುತಾ ತಾನು ಸೇವ್ ಮಾಡಿಕೊಂಡಿದ್ದ ದಂಪತಿಯ ಫೋಟೋವನ್ನು ಅವನಿಗೆ ರವಾನಿಸಿದಳು. ಒಂದು ಕ್ಷಣ ಆ ಕಡೆಯಿಂದ ಆನ್ಲೈನ್ ಸ್ತಬ್ಧವಾಗಿತ್ತು. ಆಕೆಯ ಯಾವ ಸಂದೇಶಗಳೂ ಸೆಂಡ್ ಆಗ್ತಾನೇ ಇರಲಿಲ್ಲ. 15 ನಿಮಿಷದ ನಂತರ ಅನೂಪನೇ ಕರೆ ಮಾಡಿದ. ವಿನುತಾ, ಎಲ್ಲಿ ಸಿಕ್ಕಿದ್ರು ನಿನಗೆ ಇವರು ಎಂದು ಕೇಳಿದ. ಯಾಕೆ ಅನೂಪ್, ನಿನಗೆ ಗೊತ್ತಾ ಇವರು? ಅಚ್ಚರಿಯಿಂದ ಕೇಳಿದಳು. ಆತ ಮೌನಿಯಾದ. ಮತ್ತೆ ವಿಚಾರಿಸಿದಳು. ಗೊತ್ತು ಎಂದು ಅವನ ಧ್ವನಿ ಕ್ಷೀಣವಾಗಿತ್ತು. ಗೊತ್ತೇ? ಯಾರು? ಒಳ್ಳೆಯದೇ ಆಯ್ತಲ್ಲ. ಯಾರು ಅನೂಪ್? ಆದರೆ ನನಗೆ ಬೇಜಾರು ಕಣೋ. ನಾನು ದತ್ತು ತಗೋಬೇಕು ಅಂದ್ಕೊಂಡೆ. ಇನ್ನು ನೀನು ಅವರ ಮಕ್ಕಳಿಗೋ ನೆಂಟರಿಗೋ ಗೊತ್ತು ಮಾಡಿಸಿದರೆ ಕಷ್ಟ ಎಂದು ಅನುಮಾನದಿಂದ ಕೇಳಿದಳು. ನೆಂಟರು ಯಾರೂ ಇಲ್ಲ, ಅವರು ನನಗೆ ಗೊತ್ತು ಅಷ್ಟೇ. ಯಾರು ಅಂತ ಹೇಳು ಮತ್ತೆ, ಒತ್ತಾಯಿಸಿದಳು. ಆತ ಮತ್ತೂ ಒಂದು ಸಲ ಮೌನಿಯಾದ. ಅವರು ನನ್ನನ್ನು ಸಾಕಿದವರು, ನಿರ್ಭಾವುಕದಿಂದ ಹೇಳಿದ. ವಾಟ್? ನಿನ್ನನ್ನು ಸಾಕಿದವರ? ಸ್ವಲ್ಪ ಎಕ್ಸ್ಪ್ಲೇನ್ ಮಾಡು, ಕುತೂಹಲ ಭರಿತಳಾಗಿ ಕೇಳಿದಳು. ಅದೆಲ್ಲ ಯಾಕೆ ಇವಾಗ, ಸುಮ್ಮನಿರು, ಕೋಪಿಸಿಕೊಂಡು ಹೇಳಿದ. ಯಾಕೋ ಹಾಗಂತಿ? ಮುದಿಜೀವ ಕಣೋ. ಸರಿ, ಹೇಳ್ತೀನಿ. ಅವರಿಗೆ ಮಕ್ಕಳಾಗಿಲ್ಲಂತ ಸುಮಾರು ವರ್ಷದ ನಂತರ ನನ್ನನ್ನು ಅನಾಥಾಶ್ರಮದಿಂದ ದತ್ತು ತಗೊಂಡು ಸಾಕಿ ಬೆಳೆಸಿದ್ರಂತೆ. ಅವರದೋ ಕಡುಬಡತನ. ಹಾಗೋ ಹೀಗೋ ಮಾಡಿ ನನ್ನ ಕನ್ನಡ ಶಾಲೆಯಲ್ಲಿ SSLCವರೆಗೆ ಕಲಿಸಿ ಕೈಬಿಟ್ರು. ಆದರೆ ನನಗೆ ಓದುವ ಆಸೆ ಇದ್ದರಿಂದ PUCವರೆಗೆ ಕಳಿಸಿದ್ರು. ನಂತರ ಅವರಿವರ ಕೈಕಾಲು ಹಿಡಿದು ಹೇಗೋ ಡಿಪ್ಲೊಮಾ ಮುಗಿಸಿದೆ. ಜೊತೆಗೆ ಕೆಲಸಕ್ಕೆ ಸೇರಿಕೊಂಡೆ. ಪರಿಚಯದವರ ಜೊತೆ ಆಸ್ಟ್ರೇಲಿಯಾಕ್ಕೆ ಬಂದು ಅವರಿವರ ಕೈಕೆಳಗೆ ಕೆಲಸ ಮಾಡ್ತಾ ಹೈಯರ್ ಎಜುಕೇಷನ್ ಮಾಡಿದೆ. ಆಗಾಗ ಊರಿಗೆ ಬಂದು ಇವರ ಯೋಗಕ್ಷೇಮ ನೋಡಿಕೊಂಡು ಮನೆಗೆ ಕೆಲಸದವರನ್ನೂ ಇಟ್ಕೊಂಡೆ. ಅವರಿಗೂ ಈ ಮುದುಕರಿಗೂ ಸರಿ ಬೀಳಲಿಲ್ಲ. ಜತೆಗೆ ಆ ಮುದುಕರಿಗೆ 108 ಕಾಯಿಲೆ. ಆದರೆ ನನ್ನ ಓದು ಕೆಲಸದ ಒತ್ತಡದ ನಡುವೆ ಅವರನ್ನು ಗಮನಿಸಲು ಸಾಧ್ಯವಾಗಲಿಲ್ಲ. ಕೊನೆಗೆ ವೃದ್ಧಾಶ್ರಮಕ್ಕೆ ಸೇರಿಸಿದೆ. ಅವರ ಖರ್ಚು ವೆಚ್ಚಕ್ಕೆ ಆಶ್ರಮದಲ್ಲಿ ಹಣ ವರ್ಗಾಯಿಸುತ್ತಿದ್ದೆ. ನಂತರ ಅವರ ವೃದ್ಧಾಶ್ರಮ ಬೇರೆಲ್ಲೋ ಶಿಫ್ಟ್ ಆಯಿತು ಇರಬೇಕು. ನನ್ನ ಸಂಪರ್ಕಕ್ಕೆ ಸಿಗಲಿಲ್ಲ. ನಾನು ಇಲ್ಲೇ ಸೆಟ್ಲ್ ಆಗಿದ್ದರಿಂದ ಊರನ್ನೇ ಮರೆತು ಬಿಟ್ಟೆ ಎಂದು ಸಿನಿಮಾದ ಕತೆ ಹೇಳುವ ರೀತಿ ವಿವರಿಸಿದ. ವಿನುತಳ ಕಣ್ಣಾಲಿಗಳು ತುಂಬಿ ಬಂತು. ಅವರನ್ನು ಹುಡುಕುವ ಪ್ರಯತ್ನ ಯಾಕೆ ಮಾಡಿಲ್ಲ ಅನೂಪ್ ಕೇಳಿದಳು. ಅಂತಹ ಪ್ರಯತ್ನ ಮಾಡುವ ಅವಶ್ಯಕತೆ ನನಗಿಲ್ಲ. ಅವರು ನನ್ನನ್ನು ಸಾಕಿ ಬೆಳೆಸಿದ್ದು ಅಷ್ಟರಲ್ಲೇ ಇತ್ತು, ಗುಡುಗಿದ. ಹಾಗಂತ ಕೈಬಿಟ್ಟದ್ದು ನ್ಯಾಯನಾ? ನಿನಗೆ ಮನಸ್ಸಾದರೂ ಹೇಗೆ ಬಂತು? ನಿನ್ನ ಮೇಲೆ ಅದೆಷ್ಟೋ ಪ್ರೀತಿ ವಾತ್ಸಲ್ಯ ನಂಬಿಕೆ ಇಟ್ಟಿದ್ರೋ ಏನೋ. ಇಂದಲ್ಲ ನಾಳೆ ನೀನು ಬಂದೇ ಬರ್ತೀಯಾ ಅಂತ ಎಷ್ಟು ದಿನಗಳಿಂದ ಆಶ್ರಮದ ಕಿಟಕಿಯಾಚೆಯ ದಾರಿಯಲ್ಲಿ ನಿರೀಕ್ಷೆ ಮಾಡುತ್ತಿದ್ದರೋ ಏನೋ. ಅನೂಪ್, ನೀನು ಕೂಡ ಒಬ್ಬ ಅನಾಥ ಅಲ್ವಾ? ಅವರು ನಿನ್ನನ್ನು ದತ್ತು ಪಡೆದು ಸಾಕಿ ಸಲಹದಿದ್ದರೆ ನೀನಿನ್ನು ಅನಾಥಾಶ್ರಮದಲ್ಲಿ ಯಾರದೋ ಕೈಗೆಳಕ್ಕೆ ಕೂಲಿಯಾಗಿ ಇರುತ್ತಿದ್ದೆ. ಆದರೆ ಈಗ ನೀನು ವಿದೇಶದ ಪ್ರಜೆ ಅಂದಮೇಲೆ ಅದಕ್ಕೆ ಕಾರಣ ಅವರೇ ಅಲ್ವೇನೋ? ನಿನ್ನನ್ನು ಬೆಳೆಸಿದ ಪರಿವಾರವನ್ನು ಕಡೆಗಾದು ಹಿಂದಿರುಗಿ ನೋಡಬಾರ್ದಿತ್ತಾ? ನೀನು ದೊಡ್ಡ ತಪ್ಪು ಮಾಡಿದೆ, ಪುಂಖಾನುಪುಂಖವಾಗಿ ಹೇಳುತ್ತಿದ್ದಳು ವಿನುತಾ. ಶಟಪ್ ವಿನುತಾ, ನಾನಿಲ್ಲಿ ನಿಂತಿದ್ದೇನೆ ಅಂದರೆ ಅದಕ್ಕೆ ಕಾರಣ ಅವರಲ್ಲ, ನನ್ನ ಪರಿಶ್ರಮ, ನನ್ನ ಆತ್ಮವಿಶ್ವಾಸ ಅಷ್ಟೇ. ಸರಿ ಬಿಡು, ಈಗ ಸಿಕ್ಕಿದಾರಲ್ಲ, ಇನ್ನಾದರೂ ಒಟ್ಟಿಗೆ ಇರಬಹುದಲ್ಲ ವಿನಂತಿಸಿದಳು ವಿನುತಾ. ಐ ಡೋಂಟ್ ಲೈಕ್ ದೆಮ್. ನನಗೆ ಅವರು ಕೊಟ್ಟಿರುವುದಕ್ಕಿಂತ 2 ಪಟ್ಟು ಅವರಿಗೆ ನಾನು ನೀಡಿದ್ದೇನೆ. ಇನಫ್. ಕಡ್ಡಿ ಮುರಿದಂತೆ ನುಡಿದ. ಅವರ ಲಾಲನೆ ಪಾಲನೆಗೆ ಬೆಲೆ ಕಟ್ಟಕ್ಕಾಗಲ್ಲ ಅನೂಪ್. ಅದು ನಿನಗೆ ಅರ್ಥ ಆಗಬೇಕಾದ್ರೆ ನಿನ್ನ ಮಕ್ಕಳು ಎನ್ನುತ್ತಲೇ ಶಟಪೈಸೆ ವಿನುತಾ. ತುಂಬ ದೂರ ಹೋಗಬೇಡ. ಏನಿವಾಗ? ನೀನು ಅವರನ್ನು ಬಿಟ್ಟು ನನ್ನ ಮದುವೆ ಆಗಲ್ವಾ? ಅಷ್ಟು ಹೇಳು, ಕುಪಿತನಾಗಿ ಗದರಿದ. ಅನೂಪ್, ಇದೇ ಕೊನೆ ಮಾತಾ? ವಿನುತಳ ಮಾತಲ್ಲಿ ವಿಷಾದವಿತ್ತು. ಎಸ್, ಉಸಿರು ಬಿಗಿಡಿದ. ಸರಿ, ನಾನು ಇವರ ದತ್ತು ಸ್ವೀಕಾರಕ್ಕೆ ಅಂಕಿತ ಹಾಕೋದು ಮಾತ್ರ ಬಾಕಿ ಇದೆ. ಅದನ್ನು ನಾಳೆ ಮಾಡಲೇಬೇಕು. ನನ್ನ ಜೀವನದಲ್ಲಿ ನಾನು ಮಾಡುವ ದೊಡ್ಡ ಸಾಧನೆ ಇದು. ಬಹುಶಃ ನನ್ನ ಪ್ರೌಢ ಪ್ರಬಂಧಕ್ಕಿಂತಲೂ ಶ್ರೇಷ್ಠವಾದದ್ದು. ನಿರ್ಧಾರವನ್ನು ಘೋಷಿಸಿಬಿಟ್ಟಳು. ಸರಿ, ನಮ್ಮ ಮದುವೆನೂ ಸಾಧ್ಯ ಆಗಲ್ಲ ಬಿಡು ಎಂದು ಅನೂಪನ ಮಾತು ಬಿಗಿಯಾಗಿತ್ತು. ನಿನ್ನ ಬೆಲೆ ಇರದ ಪ್ರೀತಿಗಿಂತ
ನಿನಗೆ ಬೇಡವಾದವರ ಜೊತೆ ಇದ್ದುಕೊಂಡೇ ಪ್ರೀತಿಯ ಬೆಲೆಯನ್ನು ಕಾಯ್ದುಕೊಳ್ಳುತ್ತೇನೆ ಅನೂಪ್, ಬಾಯ್. ಫೋನನ್ನು ನಿಸ್ತಂತುಗೊಳಿಸಿದಳು. ಮರುದಿನ ವೃದ್ಧಾಶ್ರಮದಲ್ಲಿ ವಿನುತಾ ತನ್ನ ಆಪ್ತರೊಡನೆ ದತ್ತು ಸ್ವೀಕಾರದ ಪ್ರಕ್ರಿಯೆಯಲ್ಲಿ ತೊಡಗಿದ್ದಳು. ಆ ವೃದ್ಧ ದಂಪತಿಯ ಮುಖದಲ್ಲಿ ಅಸೀಮ ಆನಂದ ಸ್ಫುರಿಸುತ್ತಿತ್ತು. ಕೇಳುಗರಿಗೆ ವಂದನೆಗಳು. ಕೇಳುಗರೆ, ಇದುವರೆಗೆ ಉಮೇಶ್ ಆಚಾರ್ಯ ಕೊಳಂಬೆ ಅವರಿಂದ ಸ್ವರಚಿತ ಕಥೆಯನ್ನು ಕೇಳಿದಿರಿ. ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಅರ್ಪಿಸುತ್ತಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ಕಥೆ ಕೇಳಲು ಮತ್ತೆ ಭೇಟಿಯಾಗೋಣ.